ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಇಂದಿನ ಕಥಾ ಸರಣಿಯ ಕಥಾವಾಚಕರು ಲೇಖಕರು ಹಾಗೂ ಹಾಸ್ಯ ಭಾಷಣಕಾರರು ಆಗಿರುವ ಸಂಧ್ಯಾ ಶೆಣೈ, ಉಡುಪಿ. ಕೇಳುಗರಿಗೆ ನಮಸ್ಕಾರ. ನನ್ನ ಕಥೆಯ ಶೀರ್ಷಿಕೆ ಋಣಿ. ಒಮ್ಮೆ ಶಿವಮೊಗ್ಗಕ್ಕೆ ಹೋಗಲೆಂದು ಉಡುಪಿ ಬಸ್ ಸ್ಟ್ಯಾಂಡಿಗೆ ಹೋದಾಗ ಒಂದು ಬಸ್ಸು ಇನ್ನೇನು ಹೊರಡಲು ತಯಾರಾಗಿ ನಿಂತಿತ್ತು. ಹತ್ತಿ ನೋಡಿದರೆ ಒಂದೇ ಒಂದು ಸೀಟು ಖಾಲಿ ಇಲ್ಲ. ಬೇರೊಂದು ಬಸ್ಸಿನಲ್ಲಿ ಹೋಗೋಣವೆಂದರೆ ಇದೇ ಕೊನೆ ಬಸ್ಸು ಎಂದಾಯಿತು. ಕಂಡಕ್ಟರ್ ಹೇಳಿದ, ಸ್ವಲ್ಪ ಹೊತ್ತು ನಿಂತು ನೋಡಿ ಮೇಡಮ್, ಮುಂದೆ ಜನ ಇಳಿಬಹುದು ಎಂದು ಹೇಳಿದ. ನಂತರ ನನಗೆ ಸೀಟು ಸಿಗಬಹುದು ಎನ್ನುವ ಆಸೆಯಿಂದ ದೇವರನ್ನು ನಂಬಿದಂತೆ ಅವನನ್ನು ನಂಬಿ ನಿಂತುಕೊಂಡೇ ಬಸ್ ಪ್ರಯಾಣವನ್ನು ಪ್ರಾರಂಭಿಸಿದೆ. ಬಸ್ಸು ಕಲ್ಸಂಕ ದಾಟಿ ಕಡಿಯಾಳಿ ದಾಟಿ ಎಂಜಿಎಂ ಮುಟ್ಟುವುದರಲ್ಲಿ ದಡೋತಿ ದೇಹದ ನನಗಂತೂ ಸಾಕಾಯಿತು. ರಸ್ತೆ ಅಗಲೀಕರಣ ಕಾಮಗಾರಿ ನಡೆಯುತ್ತಿರುವುದರಿಂದಾಗಿ ಆದ ಏರು ತಗ್ಗುಗಳು, ತಿರುವುಗಳು ಇವನ್ನೆಲ್ಲ ಬಸ್ಸು ದಾಟಿ ಮುನ್ನಡೆಯುವಾಗ ನನ್ನ ಶರೀರವನ್ನು ಬ್ಯಾಲೆನ್ಸ್ ಮಾಡುವುದೇ ಒಂದು ದೊಡ್ಡ ಸವಾಲಾಗುತ್ತಾ ಇತ್ತು. ಅಷ್ಟರಲ್ಲಿ ಅಕ್ಕ, ಇಲ್ಲಿ ಬನ್ನಿ ಅಂತ ಒಂದು ಹೆಣ್ಣು ಮಗಳು ಕರೆಯುತ್ತಿರುವುದು ಕೇಳಿಸಿತು. ಯಾರಪ್ಪ ನನ್ನನ್ನು ಕರೆಯುತ್ತಿರುವುದು ಎಂದು ಅತ್ತಿತ್ತ ಗೋಣು ತಿರುಗಿಸಿ ನೋಡುವಾಗ ಹಿಂದಿನ ಒಂದು ಸೀಟಿನಿಂದ 20-22 ವಯಸ್ಸಿನ ಒಬ್ಬಾಕೆ ಇಲ್ಲಿ 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 ಬನ್ನಿ ಎಂದು ಕರೆಯುತ್ತಿರುವುದು ಕಾಣಿಸಿತು. ಬಸ್ ಲಕ್ಷ್ಮೀಂದ್ರ ನಗರ ಏರನ್ನು ಏರುತ್ತಿತ್ತು. ಕಷ್ಟಪಟ್ಟು ಬ್ಯಾಲೆನ್ಸ್ ಮಾಡುತ್ತಾ ಅವಳ ಹತ್ತಿರ ಹೋದ ಕೂಡಲೇ ಅವಳು ತಟಕ್ಕನೆ ಎದ್ದು ನಿಂತಳು. ಕೈಯಲ್ಲೊಂದು 8-10 ತಿಂಗಳ ಮಗು ಬೇರೆ. ಅಕ್ಕ, ಇಲ್ಲಿ ಕುತ್ಕೊಳ್ಳಿ ಅಕ್ಕ ಎಂದಳು. ಬಹುಶಃ ಮಣಿಪಾಲದಲ್ಲೇ ಇಳಿಯುವವಳೇನೋ ಎಂದು ತಿಳಿದುಕೊಳ್ಳುತ್ತಾ ಅವಳತ್ತ ಒಂದು ನಗೆಯನ್ನು ಚೆಲ್ಲಿ ಥ್ಯಾಂಕ್ಸ್ ಮಗು ಎನ್ನುತ್ತಾ ಸೀಟಲ್ಲಿ ಕುಕ್ಕರಿಸಿದೆ. ಉಸಪ್ಪ, ಅಷ್ಟರೊಳಗೆ ಸಾಕಾಗಿತ್ತು ನೋಡಿ ನನಗೆ. ಬಸ್ಸು ಮಣಿಪಾಲ ದಾಟಿದಾಗ ಯಾಕೋ ಹಿಂದೆ ತಿರುಗಿ ನೋಡ್ತೇನೆ, ಅವಳಿನ್ನೂ ಬಸ್ಸಿನಲ್ಲೇ ಇದ್ದಾಳೆ. ಕೈಯಲ್ಲಿ ಮಗು ಇದೆ, ಕಾಲ್ಬುಡದಲ್ಲಿ ಒಂದು ಬ್ಯಾಗ್ ಬೇರೆ ಇದೆ. ಅರೆ, ಹಾಗಾದ್ರೆ ಇವಳು ಇಲ್ಲಿ ಇಳಿದಿಲ್ವಾ ಎಂದು ಎಣಿಸಿ ಆಶ್ಚರ್ಯ ಪಡುತ್ತಾ, ಮಗು ಎಲ್ಲಿ ಇಳಿಯೋದು ನೀನು ಎಂದು ವಿಚಾರಿಸಿದರೆ ಅವಳು ಪಾಪ ಮುಖದಲ್ಲೆಲ್ಲ ಬೆಳದಿಂಗಳಂತ ನಗು ಚೆಲ್ಲುತ್ತಾ ಮಗು ಸಮೇತ ನನ್ನ ಬಳಿಗೆ ಬಂದು, ನಿಮಗೆ ನನ್ನ ಗುರ್ತ ಇಲ್ಲ ಅಕ್ಕ. ಹೌದು, ಹೇಗೆ ಗೊತ್ತಾಗಬೇಕು ನಿಮಗೆ? ಈಗ ನಾನಂತೂ ಕಕ್ಕಾಬಿಕ್ಕಿಯಾದೆ. ಇಲ್ಲಮ್ಮ, ನನಗೆ ನಿನ್ನ ಗುರ್ತ ಇಲ್ಲ, ಯಾರು ನೀನು ಎಂದೆ. ಅದಕ್ಕೆ ಅವಳು, ಅಕ್ಕ, ನಾನು ನಿಮ್ಮ ಮನೆಯ ಕೆಲಸ ಮಾಡ್ತಿದ್ದ ಸೇಸಿಯ ಮಗಳು ಪಾರ್ವತಿ, ಅವಳ ಮಗಳು ಲಕ್ಷ್ಮಿ. ಪಾರ್ವತಿ ನೆನಪಾಯ್ತಾ ನಿಮ್ಗೆ ಎಂದಳು. ಪಕ್ಕನೆ ನನಗೆ ನಮ್ಮ ಮನೆಯ ಕೆಲಸದ ಶೇಷಿ ಹಾಗೂ ನನಗಿಂತ 1-2 ವರ್ಷ ಸಣ್ಣ ಪ್ರಾಯದ ಪಾರ್ವತಿ ಕಣ್ಣೆದುರು ಬಂದರು. ಹೌದಾ ಎಂದು ಆಶ್ಚರ್ಯ ಹಾಗೂ ಖುಷಿಯಿಂದ ಕೇಳಿದೆ. ಅಂದ ಹಾಗೆ ನೀನೆಲ್ಲಿ ಇಳಿತಾ ಇದ್ದಿ ಮಗು ಎಂದು ಕೇಳಿದ್ರೆ, ನಾನೀಗ ಆಗುಂಬೆಯಲ್ಲಿ ಇಳಿಯುವುದಮ್ಮ, ಅಲ್ಲೇ ಒಳಗೆ ಹಳ್ಳಿಯಲ್ಲಿದ್ದೇನಕ್ಕ, ಅಲ್ಲಿಗೆ ಹೋಗ್ತಾ ಇದ್ದೇನೆ ಅಂದಳು. ಅಬ್ಬಾ, ಅಂದ್ರೆ ಈಗ ನೀನು ಆಗುಂಬೆ ತನಕ ನಿಲ್ಲುವವಳ ಈ ಮಗುವನ್ನ ಹಿಡಿದು? ಈ ಸೀಟು ಇದ್ದದ್ದು ನನಗೆ ಬಿಟ್ಟು ಕೊಟ್ಟು ಎಂದು ಆಶ್ಚರ್ಯದಿಂದ ಕೇಳಿದರೆ ಅವಳು, ಅಯ್ಯೋ ಅದರಲ್ಲಿ ಎಂತದಕ್ಕ, ನಿಮ್ಮನ್ನು ನಿಲ್ಲಿಸಿ ನಾನು ಕೂತ್ಕೊಳ್ಳುದಾ? ನಿಮಗೆ ನನ್ನ ಗುರ್ತ ಇಲ್ಲದೆ ಇರಬಹುದು, ಆದ್ರೆ ನೀವು ಹತ್ತಿದ ಕೂಡ್ಲೆ ನನಗೆ ನಿಮ್ಮ ಗುರ್ತ ಆಯ್ತು. ನಮಗೆಲ್ಲ ನಿಂತು ಪ್ರಯಾಣಿಸಿ ಅಭ್ಯಾಸ ಇದೆ ಅಕ್ಕ, ಏನ್ ಅಡ್ಡಿ ಇಲ್ಲ. ಒಂದು ವೇಳೆ ನಿಲ್ಲಿಕ್ಕೆ ಆಗ್ಲೇ ಇಲ್ಲ ಅಂತ ತಿಳ್ಕೊಳ್ಳಿ, ಇಲ್ಲೇ ಕೂತ್ರಾಯ್ತು ಕೆಳಗೆ ಅಷ್ಟೇ. ನಿಮ್ಗೆಲ್ಲ ಕುತ್ಕೊಳ್ಳಿಗೆ ಆಗ್ತದ ಪಾಪ, ನಾವಾದ್ರೆ ಎಲ್ಲಿ ಆದ್ರೆ ಅಲ್ಲಿ ಕುತ್ಕೊಂಡು ಬಿಡ್ತೇವೆ ಎಂದು ಸಲೀಸಾಗಿ ಹೇಳಿಬಿಟ್ಲು. ನನಗಂತೂ ಆಶ್ಚರ್ಯದಿಂದ ಬಾಯಿ ಮುಚ್ಚಲು ಆಗ್ಲೇ ಇಲ್ಲ. ಆ ಆಗುಂಬೆ ಘಾಟಿಯ ತಿರುವುಗಳಲ್ಲಿ ನಿಂತು ಪ್ರಯಾಣಿಸುವ ಅವಸ್ಥೆ ಎಣಿಸಿಯೇ ನನ್ನ ಮೈ ನಡುಗಿತು. ಸೀಟಲ್ಲಿ ಕೂತರೂ ಸುಧಾರಿಸುವುದು ಕಷ್ಟ, ಅಂಥದ್ರಲ್ಲಿ ನಿಂತು ಹೋಗೋದಂದ್ರೆ. ಅಷ್ಟರಲ್ಲಿ ನಾವು ಆತ್ರಾಡಿ ದಾಟುತ್ತಿದ್ದೆವು. ಆಗ ನನ್ನಲ್ಲಿ ಒಂದು ರೀತಿಯ ಪಾಪ ಪ್ರಜ್ಞೆ ಬೆಳೆಯತೊಡಗಿತ್ತು. ಏ ಲಕ್ಷ್ಮಿ, ನಿನ್ನ ಮಗುವನ್ನಾದ್ರೂ ನನ್ನ ಹತ್ರ ಕೊಡಮ್ಮ, ನಾನು ಹಿಡಿದುಕೊಂಡು ಕೂತ್ಕೊಳ್ತೇನೆ ಅಂದ್ರೆ, ಬೇಡಕ್ಕ, ಅದಕ್ಕೆ ಹುಷಾರಿಲ್ಲ, ಎಲ್ಲಿಯಾದ್ರೂ ಮೂತ್ರಗೀತ್ರ ಮಾಡಿ ನಿಮ್ಮ ಬಟ್ಟೆ ಎಲ್ಲ ಹಾಳು ಮಾಡಬಹುದು ಎಂದು ಹೇಳಿ ಹಿಂಜರಿದಳು ಪಾಪ. ಆದರೆ ನಾನು ಬಿಡ್ಲಿಲ್ಲ. ಬಹಳ ಒತ್ತಾಯದಿಂದ ಮಗುವನ್ನು ಎತ್ತಿಕೊಂಡೆ.
ತಕ್ಷಣ ಅವಳು ತನ್ನ ಬ್ಯಾಗಿನಿಂದ ಒಂದು ಹೊಸ ಸೀರೆ ತೆಗೆದು ನನ್ನ ತೊಡೆಯ ಮೇಲಿದ್ದ ಮಗುವಿನಡಿಯಲ್ಲಿ ಹಾಕಿದಳು. ಯಾಕೆ ಹೊಸ ಸೀರೆ ಹಾಕಬೇಕು ಅಂದ್ರೆ, ಇರ್ಲಿ ಬಿಡಿ, ನಮ್ಮ ಹಳೆ ಬಟ್ಟೆನೆಲ್ಲ ನಿಮ್ಮ ಮೈ ಮೇಲೆ ಹಾಕುದಾ? ಇದಾದ್ರೆ ಉಡುಪಿಯಲ್ಲಿ ಇವತ್ತೇ ತೆಗೆದುಕೊಂಡದ್ದು. ದೀಪಾವಳಿಗೆ ಉಡ್ಲಿಕ್ಕೊಂದು, ಒಂದು ಅಮ್ಮನಿಗೆ, ಒಂದು ನನಗೆ, ಇದಾದ್ರೆ ಅಡ್ಡಿ ಇಲ್ಲ ಅಂತಲೇ ಹಾಕಿದೆ ಅಷ್ಟೇ ಎಂದು ಮತ್ತೆ ನನ್ನ ಹತ್ತಿರ ನಿಂತು ಮಾತಿಗಾರಂಭಿಸಿದಳು ಹುಡುಗಿ. ಅಕ್ಕ, ನನ್ನಮ್ಮ ಯಾವಾಗ್ಲೂ ನಿಮ್ಮ ಬಗ್ಗೆ, ನಿಮ್ಮ ಮನೆಯವರ ಗುಣದ ಬಗ್ಗೆ ಹೇಳ್ತಿದ್ಲು. ಅಮ್ಮ ಚಿಕ್ಕೊಂದಿನಲ್ಲಿ ನಿಮ್ಮೊಟ್ಟಿಗೆ ಆಡ್ತಾ ಇದ್ದದ್ದು, ನಿಮ್ಮೊಟ್ಟಿಗೆ ಅಜ್ಜಿ ಒಟ್ಟಿಗೆ ನಿಮ್ಮಲ್ಲಿಗೆ ಬಂದು ಸಣ್ಣ ಸಣ್ಣ ಕೆಲಸ ಮಾಡ್ತಿದ್ದದ್ದು, ನಿಮ್ಮಲ್ಲಿ ಕೊಡುತ್ತಿದ್ದಂತಹ ರುಚಿ ರುಚಿ ತಿಂಡಿ ಪದಾರ್ಥ ತಿನ್ನುತ್ತಿದ್ದದ್ದು, ನಿಮ್ಮ ಚಂದ ಚಂದದ ಬಟ್ಟೆಗಳನ್ನೇ ಹಾಕಿ ಬೆಳೆದದ್ದು ಎಲ್ಲವನ್ನು ಆಗಾಗ ಹೇಳ್ತಾ ಇರ್ತಾರೆ ನನ್ನಮ್ಮ. ಯಾವಾಗ ನೋಡಿದ್ರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇರ್ತಾರೆ. ಅಜ್ಜಿ ಮಾತ್ರ ಸತ್ತು ಹೋದ್ರು ಅಕ್ಕ. ಅಮ್ಮ ಮಾತ್ರ ಏನೇನು ಆರಾಮಿಲ್ಲ ಅಂತ ನನ್ನೊಟ್ಟಿಗೆ ಇದ್ದಾರೆ. ಅಪ್ಪ ನಾನು ಸಣ್ಣವಳಿರುವಾಗ್ಲೇ ಮನೆ ಬಿಟ್ಟು ಹೋದ. ಹಾಗಾಗಿ ಅಮ್ಮನಿಗೆ ನನಗೆ ಮದುವೆ ಮಾಡಬೇಕಾದ್ರೆ ಸಾಕು ಬೇಕಾಯ್ತು. ನನ್ನ ಗಂಡ ಟೆಂಪೋ ನಡೆಸ್ತಾನೆ, ಯಾರದೋ ಟೆಂಪೋ ಡ್ರೈವರ್, ಆದ್ರೆ ಒಳ್ಳೆಯವನು. ಅಪರೂಪಕ್ಕೆ ಸ್ವಲ್ಪ ಕುಡಿತಾನೆ ಅನ್ನೋದು ಬಿಟ್ರೆ ಅಪ್ಪನಾಗೆ ಇಡೀ ದಿನ ಗಡಂಗಿನಲ್ಲೇ ಇರುವುದಿಲ್ಲಕ್ಕ. ಅಮ್ಮ ನನ್ನ ಮನೆಯಲ್ಲೇ ಇರೋದ್ರಿಂದ ನನ್ನ ಮಕ್ಕಳನ್ನ ಅವಳು ನೋಡ್ಕೊಳ್ತಾಳೆ. ನಾನು ಅಡಿಕೆ ತೋಟಕ್ಕೆ ಹೋಗಿ ದುಡಿತೇನೆ ಅಕ್ಕ. ನನ್ನ ಗಂಡನಿಗೆ ಅಮ್ಮ ಒಂದು ಹೊರೆ ಅಂತನಿಸಬಾರ್ದಲ್ಲ. ಹಾಗಾಗಿ ನನ್ನ ಸಂಪಾದನೆಯನ್ನೇ ಅಮ್ಮ ನನಗೆ ಸಾಕ್ತಾ ಇದ್ದೇನೆ. ಈ ಚೀಲದಲ್ಲಿ ಇನ್ನೊಂದು ಸೀರೆ ಇದೆ, ಅದು ಅಮ್ಮನಿಗಂತ ತಂದದ್ದು, ನನ್ನದೇ ಸಂಪಾದನೆಯಲ್ಲಿ. ಪಾಪ ಹಬ್ಬಕ್ಕಾದ್ರೂ ಹೊಸ ಬಟ್ಟೆ ಉಡ್ಲಿ ಅಲ್ವೇ? ಒಂದು ವೇಳೆ ಗಲೀಜ್ ಮಾಡಿದ್ರೆ ನನ್ನ ಸೀರೆಯಲ್ಲೇ ಮಾಡ್ಲಿ, ಅಮ್ಮನ ಸೀರೆ ಒಳ್ಳೇದೇ ಇರ್ಲಿ ಅಂತ ನಿಮ್ಮ ಕಾಲ್ ಮೇಲೆ ನನ್ನದೇ ಹೊಸ ಸೀರೆ ಹಾಕಿದ್ದಮ್ಮ ಎಂದು ನಗುತ್ತಾ ಮುಗ್ಧವಾಗಿ ನಿಷ್ಕಳಂಕವಾಗಿ ನಗುತ್ತಾ ಹೇಳಿದಳು. ಅಜ್ಜಿ ಸಾಯುವವರೆಗೆ ನಿಮ್ಮದೆಲ್ಲ ನೆನಪು ಮಾಡ್ತಿದ್ರು ಅಕ್ಕ. ಅವರ ಮನೆಯಲ್ಲಿ ಕೆಲಸ ಮಾಡಿದ್ದಕ್ಕೆ ನಮ್ಗೆ ಯಾವತ್ತೂ ಹೊಟ್ಟೆ ಬಟ್ಟೆಗೆ ಕಡಿಮೆ ಆಗ್ಲಿಲ್ಲ. ಅವರ ಋಣ ಎಷ್ಟು ಉಂಟು ನಮ್ಗೆ ಅಂತ ಹೇಳ್ತಾನೇ ಇರ್ತಿದ್ರು. ಇದನ್ನ ಕೇಳಿ ನನ್ನ ಕಣ್ಣು ಮಂಜಾದವು. ನಮ್ಮ ಹಳೆಯ ಬಟ್ಟೆ, ನಮ್ಮ ಮನೆಯಲ್ಲಿ ಉಳಿದ ತಿಂಡಿ ಪದಾರ್ಥ, ನಮಗೆ ಬೇಡವಾದ ಹಳೆ ವಸ್ತುಗಳನ್ನ, ನಾವು ಕೊಟ್ಟದ್ದನ್ನ ದೈನ್ಯದಿಂದ ಸ್ವೀಕರಿಸಿ ಪ್ರೀತಿಯಿಂದ ಜೋಪಾನವಾಗಿ ಉಪಯೋಗಿಸಿ ದಿನ ಕಳೆದವರು ಇವತ್ತು ಆ ವಸ್ತುಗಳಿಗಾಗಿ ಕೃತಜ್ಞರಾಗಿದ್ದಾರಲ್ಲ. ಇವರು ಪಾಪ ಮನೆಯಲ್ಲಿ ಸರಿಯಾಗಿ ಊಟವಿಲ್ಲದಿದ್ದರೂ ಒಂದು ದಿನಕ್ಕೂ ಕೆಲಸಕ್ಕೆ ಬರುವುದನ್ನು ತಪ್ಪಿಸಿರಲಿಲ್ಲ. ಆಗೆಲ್ಲ ಗೇರು ಬೀಜದ ಕಾರ್ಖಾನೆಗಳಾಗಲಿ ಬೀಡಿ ಬ್ರಾಂಚ್ಗಳಾಗಲಿ ಇಲ್ಲದೆ ಇದ್ದುದರಿಂದ ಕಷ್ಟಪಡುತ್ತಿದ್ದವರೆಲ್ಲ ಬೇರೆಯವರ ಮನೆಯ ಕಸಮುಸುರೆ ದನಕರುಗಳ ಕೆಲಸಕ್ಕೆ ಸೀಮಿತವಾಗಿದ್ದವರು. ಬೇರೆಯವರ ಗದ್ದೆ ಕೆಲಸಕ್ಕೆ ಸ್ವಲ್ಪ ಜಾಸ್ತಿ ಕೂಲಿ ಸಿಗ್ತದೆ ಅಂತ ಲಕ್ಷ್ಮಿ ಹೋದಾಗಲೂ ಇದೇ ಪಾರ್ವತಿ ನಮ್ಮ ಮನೆಗೆ ಬಂದು ನನ್ನಕ್ಕಿಂತ ಚಿಕ್ಕವಳು ಪಾಪ ಶಾಲೆಗೆ ರಜೆ ಹಾಕಿ ನಮ್ಮ ಮನೆಯ ಎಲ್ಲಾ ಕೆಲಸ ಮಾಡುತ್ತಿದ್ದಳು. ಎಷ್ಟು ಕಷ್ಟವಾಗುತ್ತಿತ್ತೋ ಏನೋ. ಇವೆಲ್ಲ ನನ್ನ ಕಣ್ಣ ಮುಂದೆ ಸಿನಿಮಾದ ರೀಲಿನಂತೆ ಕಾಣಿಸತೊಡಗಿತು. ಬಸ್ಸು ಸೋಮೇಶ್ವರ ಗಣಪತಿ ದೇವಸ್ಥಾನದ ಹತ್ತಿರ ನಿಂತಿದ್ದ ತಕ್ಷಣ ಲಕ್ಷ್ಮಿ ತನ್ನ ಪುಟಾಣಿ ಪರ್ಸಿನಿಂದ ಒಂದು ನಾಣ್ಯ ತೆಗೆದು ಮಗುವಿನ ಕೈ ತಾಗಿಸಿ ಕಂಡಕ್ಟರ್ ಕೈಯಲ್ಲಿ ಕೊಟ್ಟು ದೇವರ ಡಬ್ಬಿಯಲ್ಲಿ ಹಾಕಿಸಿದಳು. ಬಸ್ಸು ಘಾಟಿ ಏರತೊಡಗಿತು. ಮಗು ನನ್ನ ತೊಡೆಯಲ್ಲಿ ಮಲಗಿತ್ತು. ಲಕ್ಷ್ಮಿ ಅಲ್ಲೇ ಕೆಳಗೆ ಕುಳಿತು ಬಸ್ಸು ತಿರುವುಗಳಲ್ಲಿ ಸಾಗುವಾಗ ಬಹಳ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಹಿಡಿಯಲು ಅವಳ ಕೈಗೆ ಯಾವ ಆಧಾರವೂ ಇರದಿದ್ದರಿಂದ ನನ್ನ ಕಾಲುಗಳನ್ನೇ ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿದ್ದಳು. ಬಹಳ ಕಷ್ಟಪಟ್ಟು ಪ್ರಯಾಣಿಸುತ್ತಿದ್ದಳು. ಅಷ್ಟರಲ್ಲಿ ತಿರುವುಗಳ ಪ್ರಭಾವಕ್ಕೋ ಜ್ವರದ ತಾಪಕ್ಕೋ ಮಗು ವಾಂತಿ ಮಾಡಿಯೇ ಬಿಟ್ಟಿತು. ಅದು ನೇರ ಲಕ್ಷ್ಮಿಯ ಮೇಲೇ ಬಿದ್ದು ಬಿಟ್ಟಿತು. ಗಾಬರಿಗೊಂಡ ಲಕ್ಷ್ಮಿ ಮೊದಲು ವಾಂತಿ ನನ್ನ ಮೇಲೇನಾದರೂ ಬಿದ್ದಿದೆಯೇ ಎಂದು ನೋಡಕ್ಕ ಬೇಡ ಅಂದ್ರೂ ಎತ್ಕೊಂಡ್ರಿ, ಈಗ ಗಲೀಜಾಯ್ತಲ್ಲ ಅಂದಳು. ನನ್ನ ಮೇಲೆ ಏನೇನೂ ಬಿದ್ದಿರಲಿಲ್ಲ. ಕೆಳಗೆ ಕೂತ ಅವಳ ಮೇಲೇ ಎಲ್ಲ ಆಗಿತ್ತು. ಕೂಡಲೇ ಅವಳು ಚೀಲದಿಂದ ತನ್ನದೊಂದು ಹಳೆ ಬಟ್ಟೆ ತೆಗೆದು ಅದನ್ನೆಲ್ಲ ಚೆನ್ನಾಗಿ ಒರೆಸಿ ಕುಡಿಯಲು ಕಾದಾರಿಸಿದ ತಂದ ನೀರಿನಿಂದಲೇ ಬಸ್ಸಿನ ನೆಲವನ್ನು ಸ್ವಚ್ಛಗೊಳಿಸಿ ಬಿಟ್ಟಳು. ಕಂಡಕ್ಟರ್ ಬೊಬ್ಬೆ ಹಾಕುತ್ತಲೇ ಇದ್ದ. ಗಲೀಜು ಏನಿದೆಲ್ಲ ಗಲೀಜು ಎನ್ನುತ್ತಾ ಇದ್ದ. ಅದಕ್ಕೆಲ್ಲ ಕಿವುಡಾಗಿ ತನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಿದ್ದಳು. ನಡುವೆ ನನ್ನೆಡೆ ನೋಡಿ ಪಾಪ ಎಂತ ಕೆಲಸ ಮಾಡಿಬಿಟ್ಟೆ ನಾನು. ನಿಮ್ಮ ಕೈಯಲ್ಲಿ ಮಗು ಕೊಟ್ಟು ವಾಂತಿ ಮಾಡಬಹುದು ಅನ್ನುವ ವಿಷಯವೇ ನನಗೆ ತಲೆಗೆ ಬರಲಿಲ್ಲ ಎನ್ನುತ್ತಾ ಇದ್ದಳು. ಅಂತೂ ಆಗುಂಬೆ ಬಂತು.
ಲಕ್ಷ್ಮಿ ಇಳಿಯಲು ಹೊರಟಾಗ ನನ್ನ ಪಾದ ಮುಟ್ಟಿ ನಮಸ್ಕರಿಸಿ ಮಗುವನ್ನು ತೆಗೆದುಕೊಂಡು ಒಂದು ಮೆಟ್ಟಲು ಇಳಿದವರು ಪುನಃ ಮೇಲೆ ಬಂದು ತನ್ನ ಪರ್ಸಿನಿಂದ ಒಂದು ಪಾವಲಿ ತೆಗೆದು ನನ್ನ ಕೈಯಲ್ಲಿಟ್ಟು, ಅಕ್ಕ, ಈ ಪಾವಲಿ ನಿಮ್ಮ ಕೈಯಿಂದ ನನ್ನ ಮಗುವಿನ ಕೈಯಲ್ಲಿಡಿ. ಅದನ್ನು ಮನೆಯಲ್ಲಿ ದೇವರ ಗೂಡಿನಲ್ಲಿಡುತ್ತೇನೆ. ಮುಂದೆ ನನ್ನ ಮಗು ಆದರೂ ನಿಮ್ಮೆಲ್ಲರಂತೆ ಕಲಿತು ದೊಡ್ಡ ಮನುಷ್ಯಳಾಗಲಿ. ಈ ಕಷ್ಟ ಎಲ್ಲ ನನ್ನ ತಲೆಗೇ ಮುಗಿಯಲಿ ಎಂದಳು. ಓ ದೇವರೇ! ತಕ್ಷಣ ನಾನು ನನ್ನ ಪರ್ಸಿಗೆ ಕೈ ಹಾಕಿ ಕೈಗೆ ಸಿಕ್ಕಿದಷ್ಟನ್ನು ಎಷ್ಟೆಂದು ಕೂಡ ನೋಡದೆ ಅವಳ ಮಗುವಿನ ಕೈಯಲ್ಲಿರಿಸಿದೆ. ಛೇ, ಇದಕ್ಕೆಲ್ಲ ಅಲ್ಲಕ್ಕ, ಒಂದು ಪಾವಲಿ ಕೊಟ್ಟರು ನಿಮ್ಮ ಆಶೀರ್ವಾದ ಎಂದು ನೀವು ಹುಡುಕೋದು ಬೇಡ ಎಂದು ನಿಮ್ಮ ಕೈಯಿಂದ ಕೊಟ್ಟಿಸಿದ್ದೆ. ಅಕ್ಕ, ದಯವಿಟ್ಟು ಇದನ್ನ ಒಳಗಿಟ್ಟು ಬಿಡಿ, ನನಗೆ ಖಂಡಿತ ಇದೆಲ್ಲ ಬೇಡ ಎಂದಳು. ನಾನು ಹೇಳಿದೆ, ಲಕ್ಷ್ಮಿ, ನಾನು ನಿಮ್ಗೆ ಏನೇನೂ ಕೊಡುತ್ತಾ ಇಲ್ಲಮ್ಮ. ನಿನ್ನ ಪ್ರೀತಿಗೆ, ಗೌರವದ ಮುಂದೆ ನಾನು ಯಾವತ್ತೂ ತೀರಿಸಲಾಗದ ಋಣ ನಿನ್ನಮ್ಮನ ಮೇಲೆ ನನಗಿದೆ. ಆ ಗೌರವಕ್ಕೆ ನಾನು ಯೋಗ್ಯಳೂ ಅಲ್ಲವೇನೋ ಅಂತ ಅನಿಸ್ತದೆ ನನಗೆ. ಈ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕಾಗಿರೋದು ಒಂದಿಷ್ಟು ಪ್ರೀತಿ ಮಾತ್ರ. ಅದು ನಿನ್ನ ಅಮ್ಮನಿಗೆ ನಿನ್ನಿಂದ ಶ್ರೀಮಂತವಾಗಿ ಸಿಗುತ್ತಿದೆ ಮಗು. ಇದು ನಿನ್ನ ಪ್ರೀತಿಯ ದೊಡ್ಡಮ್ಮನ ಆಶೀರ್ವಾದ ಎಂದು ತಿಳಿದುಕೋ ಎಂದು ಅದನ್ನು ಅವಳ ಕೈಯಲ್ಲಿ ತುರುಕಿದೆ. ಕಂಡಕ್ಟರ್ ಸೀಟಿ ಊದುತ್ತಾ ಗಡಿಬಿಡಿ ಮಾಡುತ್ತಲೇ ಇದ್ದ. ಲಕ್ಷ್ಮಿ ಸಾಮಾನು ಸರಂಜಾಮು ಸಹಿತ ಗಡಿಬಿಡಿಯಿಂದ ಇಳಿದು ಕೆಳಗಿನಿಂದ ನಿಂತು ಬಸ್ ಮರೆಯಾಗುವವರೆಗೆ ಕೈ ಬೀಸುತ್ತಾ ಹನಿಗಣ್ಣಾಗಿ ನಿಂತಿದ್ದಳು. ಬಸ್ಸು ಮುಂದೆ ಸಾಗಿದಾಗ ನನಗೆ ತಕ್ಷಣವೇ ತಲೆಗೆ ಹೊಳೆಯಿತು. ಅರೆ, ಇದೆಂಥ ಅಚಾತುರ್ಯವಾಯಿತು. ನಾನು ಅವಳಿಗೆ ನನ್ನ ಮನೆಯ ವಿಳಾಸವಾಗಲಿ ನನ್ನ ಮೊಬೈಲ್ ನಂಬರ್ ಆಗಲಿ ಕೊಟ್ಟೇ ಇಲ್ವಲ್ಲ. ಆಗುಂಬೆ ಸಮೀಪದ ಯಾವ ಹಳ್ಳಿಯಲ್ಲಿ ಇದ್ದಾಳೆ ಅವಳು, ಅವಳ ಗಂಡನ ಹೆಸರೇನು, ಯಾವುದನ್ನು ಕೇಳಲೇ ಇಲ್ಲವಲ್ಲ ನಾನು. ಎಂಥ ಮೌಢ್ಯ ಆವರಿಸಿತ್ತು ನನಗೆ. ಮುಂದೆ ಅವಳನ್ನು ನಾನು ಭೇಟಿ ಆಗ್ತೇನೋ ಇಲ್ವೋ ಯಾರಿಗೆ ಗೊತ್ತು. ಯಾಕೆ ಹೀಗಾಯ್ತು ಎಂದು ಬಹಳ ಪಶ್ಚಾತ್ತಾಪ ಪಟ್ಟೆ. ಈಗಲೂ ಪ್ರತಿ ಸಾರಿಯೂ ಆಗುಂಬೆ ಮೇಲಿಂದ ಪ್ರಯಾಣಿಸುವಾಗಲೆಲ್ಲ ನನಗೆ ಲಕ್ಷ್ಮಿಯ ನೆನಪಾಗುತ್ತದೆ. ನನಗೆ ಅರಿವಿಲ್ಲದಂತೆ ಕಣ್ಣು ಒಮ್ಮೆ ಅವಳನ್ನು ಹುಡುಕುತ್ತದೆ. ಅಬ್ಬಾ ದೇವರೇ, ಎಂತಹ ಪ್ರೀತಿಯ ಗೌರವದ ಋಣದಲ್ಲಿ ಹಾಕಿಬಿಟ್ಟಳಲ್ಲಪ್ಪ ಆ ಪುಟ್ಟ ಮುಗ್ಧ ಹುಡುಗಿ. ದೇವರೇ, ಮುಂದೊಂದಾದರೂ ಎಂದು ನನ್ನಾದರೂ ಅವಳೊಂದಿಗೆ ಒಮ್ಮೆ ಭೇಟಿಯಾಗುವಂತೆ ಮಾಡು. ಅವಳನ್ನು ನನ್ನ ಮನೆಗೆ ಕರೆಯುವಂತೆ ಮಾಡು. ಆ ಪಾರ್ವತಿಯನ್ನು ಒಮ್ಮೆ ಕಣ್ತುಂಬ ನೋಡುವಂತೆ ಮಾಡು. ಓ ದೇವರೇ. ಶ್ರೋತೃ ಬಾಂಧವರೇ, ಇದುವರೆಗೆ ಲೇಖಕರು ಹಾಗೂ ಹಾಸ್ಯ ಭಾಷಣಕಾರರು ಆಗಿರುವ ಸಂಧ್ಯಾ ಶೆಣೈ ಉಡುಪಿ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.